ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ನಮ್ಮ ರಾಜ್ಯದಲ್ಲಿ ಅಬಕಾರಿ ಆದಾಯ ತೆರಿಗೆ ಹೆಚ್ಚಳಕ್ಕೆ ಮುಕ್ತ ಅವಕಾಶವನ್ನ ಈಗಾಗಲೇ ಬಜೆಟ್ ನಲ್ಲಿ ನೀಡಲಾಗಿದೆ. ಮದ್ಯದ ಅಂಶವನ್ನ ಆಧರಿಸಿ ತೆರಿಗೆ ವಿಧಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರಿಂದಾಗಿ ಮದ್ಯದ ಗುಣಮಟ್ಟ, ಅದರಲ್ಲಿರುವ ಆಲ್ಕೋಹಾಲ್ ಪ್ರಮಾಣ ಮತ್ತು ಉತ್ಪಾದನಾ ವೆಚ್ಚ ಹಣವನ್ನ ಎಲ್ಲವನ್ನ ಕೂಡ ಸೇರಿಸಿಕೊಳ್ಳಲಾಗಿದೆ. ಸರ್ಕಾರವು ಏಕರೂಪ ಅಬಕಾರಿ ಸುಂಕ ಹೆಚ್ಚಳಕ್ಕೆ ತೀರ್ಮಾನಿಸಿದೆ. ಅಂದರೆ ಎಲ್ಲ ರೀತಿಯ ಮದ್ಯಗಳಿಗೆ ಒಂದೇ ರೀತಿಯ ತೆರಿಗೆ ಹೆಚ್ಚಳ ಅನ್ವಯವಾಗುತ್ತದೆ. ಇದರಿಂದ ತೆರಿಗೆ ವ್ಯವಸ್ಥೆ ಸರಳವಾಗುತ್ತದೆ, ಜನರಿಗೆ ಸ್ಪಷ್ಟನೆ ಬರುತ್ತದೆ ಮತ್ತು ಸರ್ಕಾರಕ್ಕೆ ಆದಾಯ ಹೆಚ್ಚುತ್ತದೆ. ಇದಲ್ಲದೆ ಎಕ್ಸ್ ಫ್ಯಾಕ್ಟರಿ ದರ ಪಟ್ಟಿ ಆಧಾರದ ಮೇಲೆ ತೆರಿಗೆ ವಿಧಿಸಲು ಕೂಡ ನಿರ್ಧಾರ ಮಾಡಲಾಗಿದೆ. ಅಂದರೆ ಮದ್ಯ ಉತ್ಪಾದನಾ ಘಟಕದಿಂದ ಹೊರಬರುವ ದರವನ್ನು ಆಧಾರವಾಗಿ ತೆಗೆದುಕೊಂಡು ತೆರಿಗೆ ಲೆಕ್ಕ ಹಾಕಲಾಗುತ್ತದೆ. ಇದು ಉತ್ಪಾದಕರಿಗೆ ನ್ಯಾಯ ಸಮ್ಮತವಾಗಿದ್ದು ಸರ್ಕಾರಕ್ಕೆ ನಿಖರವಾದ ಆದಾಯವನ್ನ ಖಚಿತಪಡಿಸುತ್ತದೆ. ಹಂತ ಹಂತವಾಗಿ ತೆರಿಗೆ ಹೆಚ್ಚಳ ಮಾಡುವ ನಿರ್ಧಾರವು ಕೈಗೊಳ್ಳಲಾಗಿದೆ. ಅಂದರೆ ಒಮ್ಮೆಲೆ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಹೆಚ್ಚಿಸುವ ಬದಲು ಹಂತ ಹಂತವಾಗಿ ನಿಧಾನವಾಗಿ ಜನರಿಗೆ ತೊಂದರೆ ಆಗದಂತೆ ತೆರಿಗೆ ಹೆಚ್ಚಿಸಲಾಗುತ್ತದೆ. ಇದರಿಂದ ಮಾರುಕಟ್ಟೆ ಸ್ಥಿರವಾಗಿರುತ್ತದೆ, ಜನರ ಖರೀದಿ ಶಕ್ತಿ ಅತಿಯಾಗಿ ಕುಗ್ಗುವುದಿಲ್ಲ ಮತ್ತು ಸರ್ಕಾರದ ಆದಾಯವು ನಿರಂತರವಾಗಿ ಹೆಚ್ಚುತ್ತದೆ. ಈ ನಿರ್ಧಾರಗಳ ಹಿಂದೆ ಇರುವ ಉದ್ದೇಶ ಸ್ಪಷ್ಟವಾಗಿದೆ. ಅವುಗಳೆಂದರೆ ಸರ್ಕಾರದ ಆದಾಯವನ್ನ ಹೆಚ್ಚಿಸುವುದು, ತೆರಿಗೆ ವ್ಯವಸ್ಥೆಯನ್ನ ಸರಳಗೊಳಿಸುವುದು, ಮದ್ಯದ ಬಳಕೆಯನ್ನು ನಿಯಂತ್ರಿಸುವುದು ಮತ್ತು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು. ಒಟ್ಟಾರೆ ಅಬಕಾರಿ ತೆರಿಗೆ ಹೆಚ್ಚಳವು ಕೇವಲ ಹಣಕಾಸಿನ ನಿರ್ಧಾರವಲ್ಲ, ಇದು ಸಾಮಾಜಿಕ ಮತ್ತು ಆರೋಗ್ಯ ಸಂಬಂಧಿತ ನಿರ್ಧಾರವೂ ಆಗಿದೆ. ಮದ್ಯದ ಅಂಶ ಆಧರಿಸಿ ತೆರಿಗೆ ವಿಧಿಸುವುದು ಜನರನ್ನು ಅತಿಯಾದ ಮದ್ಯ ಸೇವನೆಯಿಂದ ದೂರವಿಡಲು ಸಹಾಯಕವಾಗುತ್ತದೆ. ಏಕರೂಪ ಸುಂಕವು ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸುತ್ತದೆ. ಎಕ್ಸ್ ಫ್ಯಾಕ್ಟರಿ ದರ ಆಧಾರದ ಮೇಲೆ ತೆರಿಗೆ ವಿಧಿಸುವುದು ಉತ್ಪಾದಕರಿಗೆ ನ್ಯಾಯ ನೀಡುತ್ತದೆ. ಹಂತ ಹಂತವಾಗಿ ತೆರಿಗೆ ಹೆಚ್ಚಿಸುವುದು ಜನರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.